ಖುಷಿ ಅಂತೂ ತುಂಬ ಇದೆ. ಯಾಕಂದರೆ ಅಡುಗೆ ಮಾಡೋದು ಒಂದು ಪ್ಯಾಷನ್ ಇತ್ತು. ಆ್ಯಂಡ್ ಚಾಲೆಂಜ್ ಕೊಟ್ಟಾಗ ಅದನ್ನು ಸೀರಿಯಸ್ಸಾಗಿ ಮಾಡಿದೆ. ಆ್ಯಂಡ್ ಆ ಶೋ ವಿನ್ ಕೂಡ ಆದೆ. ಆ್ಯಂಡ್ ಕಾಂತಾರ ನಮಗೊಂದು ಬಿಗ್ಗೆಸ್ಟ್ ಬ್ರೇಕ್ ಕೊಡ್ತು. ಯಾಕಂದರೆ 15 ದಿವಸ ಒಂದು ಆ ಮೇಕಪ್ ಹಾಕ್ಕೊಂಡು ನೈಟ್ ಶೂಟ್ ಮಾಡಿ ಎಷ್ಟು ಕಷ್ಟಪಟ್ಟಿದ್ದೆ. ಬಟ್ ಆ ಸ್ಕ್ರೀನಲ್ಲಿ ನನ್ನನ್ನು ನೋಡಿದ್ಮೇಲೆ ನನಗೆ ಖುಷಿ ಆಯಿತು. ನಾವು ಮಾಡಿದ್ದು ಅಷ್ಟು ಹಾರ್ಡ್ ವರ್ಕು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಅಂತ ಎಲ್ಲ ಒಂದು ಖುಷಿ. ಎಲ್ಲ ಮರ್ತೋಗ್ತೀವಿ ನಾವು ಕಷ್ಟಪಟ್ಟಿರೋದನ್ನೆಲ್ಲ. ಆಯ್ತಲ್ಲ. ನೆಕ್ಸ್ಟ್ ಸರ್, ಅದು ಮೇಕಿಂಗ್ ವಿಡಿಯೋ ಎಸ್ಪೆಷಲಿ ನಿಮ್ಮ ಮೇಕಪ್ಪಿಂದ ಅದು ಆಲ್ ಓವರ್ ಇಂಡಿಯಾ ಟ್ರೆಂಡ್ ಆಗಿದೆ ಅಂತ ತಪ್ಪಲ್ಲ. ಯಾಕಂದರೆ ನ್ಯೂಸ್ ಇದರಲ್ಲಿ ಮತ್ತು ಎಲ್ಲ ಆಲ್ ಓವರ್ ಇಂಡಿಯಾ ಮಿಲಿಯನ್ಸ್ ಗಟ್ಟಲೆ ರೀಚ್ ಆಗಿದೆ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಲ್ ಓವರ್ ಇಂಡಿಯಾದಿಂದ ಕಾಲ್ ಬರ್ತಾಯಿದೆ. ಮುಂಬೈ ಕ್ಯಾಸ್ಟಿಂಗ್ ಕಂಪ್ನಿಯಿಂದ ಕಾಲ್ ಬಂತು, ಹೈದ್ರಾಬಾದಿಂದ ಕಾಲ್ ಬಂತು, ಕೇರಳ ಇಂಡಸ್ಟ್ರಿಯಿಂದ ಕಾಲ್ ಬಂತು. ಆ್ಯಂಡ್ ಇವನ್ ಟೈಮ್ಸ್ ನವಲ್ಲೂ ನನ್ನ ವಿಡಿಯೋ ಬಂದಿದೆ. ಆ್ಯಂಡ್ ಐ ವಾಸ್ ಬ್ಲೋನ್ ಔಟ್. ತುಂಬ ಖುಷಿ ಆಯಿತು. ನನ್ನ ಶ್ರಮನ ಇಡೀ ಇಂಡಿಯಾ ಅಪ್ರಿಷಿಯೇಟ್ ಮಾಡ್ತಾಯಿದ್ದೆ ಅಂತ. ಅದೇನೋ ಆ ಮೂಮೆಂಟಲ್ಲಿ, ಯಾಕಂದರೆ ನಾನೊಂದು 2.5 years ಮುಂಚೆ ಆ ವಿಡಿಯೋ ತೆಗೆದಿದ್ದು. ನನಗೆ ಮೆಮೊರಿಯಾಗಿ ಇರಲಿ ಅಂತ ಒಂದು ವಿಡಿಯೋ ತೆಗೆದಿದ್ದೆ. ಯಾಕೆಂದರೆ ಮೇಕಪ್ ಹಾಕೋದು ಅಷ್ಟು ಈಸಿ ಇಲ್ಲ. ಎವ್ರಿ ಡೇ 5 hours ಮೇಕಪ್ಪಲ್ಲಿ ಕೂತ್ಕೋಬೇಕು. ಆ್ಯಂಡ್ ಒಂದು 9 hours ಶೂಟ್ ಇರೋದು. ಅದಾದಮೇಲೆ 1.5 hour ಮೇಕಪ್ ತೆಗಿಯೋಕ್ಕೆ ಇಟ್ ವಾಸ್ ಎ ಲಾಂಗ್ ಪ್ರೊಸೆಸ್. ಇರಿಟೇಟ್ ಆಗ್ತಾಯಿತ್ತು, ಮುಖ ಎಲ್ಲ ಉರಿತಾ ಇತ್ತು. ಹಂಗೆ ಜಿಮ್ ಕೂಡ ಹೋಗ್ತಾಯಿದ್ದೆ, ವರ್ಕೌಟ್ ಮಾಡ್ತಾಯಿದ್ದೆ, ನಿದ್ದೆ ಮಾಡ್ತಾ ಇರಲಿಲ್ಲ. ಒಂಥರ ಸಖತ್ ಕಷ್ಟಪಟ್ಟಿರೋ ಒಂದು ಮೆಮೊರಿ. ಬಟ್ ಎಲ್ಲರೂ ನೋಡಲಿ ಆ ಕಷ್ಟನ, ಎಲ್ಲರೂ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ನೋಡಲಿ ಅಂತ ವಿಡಿಯೋ ಹಾಕಿದೆ. ಆ್ಯಂಡ್ ವಿಡಿಯೋ ಹಾಕಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ಸಖತ್ ಅಪ್ರಿಷಿಯೇಟ್ ಮಾಡಿದ್ದು. ಆ ವಿಡಿಯೋ ಹಾಕಿರಲಿಲ್ಲ ಅಂದರೆ ನಾನು ಯಾರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ನಮಗೆ ಅದೊಂದು ಕಾಂಪಿಟೇಷನ್, ವಿನ್ ಆಗಬೇಕು ಅಂತ ನನಗೆ ಅದೇ ಒಂದು ಮೈಂಡ್ ಸೆಟ್ಟು. ಸೊ ಎಲ್ಲೇ ಹೋದರೂ ವಿನ್ ಆಗೋಕ್ಕೆ ಅಂತಲೇ ಹೋಗೋದು. ನಾನು ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡೋದು, ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಮಾಡೋದೇ ಇಲ್ಲ. ಅಲ್ಲಿ ಹೋದರೆ ಫುಲ್ ಕಂಪ್ಲೀಟ್ 100% ಕೊಡ್ತೀನಿ. ಆದಷ್ಟು ಕಂಪ್ಲೀಟ್ ಟ್ರೈ ಮಾಡ್ತೀನಿ ವಿನ್ ಆಗಬೇಕು ಅಂತ. ಬಟ್ ಶ್ರಮ ಅಂತೂ ನನ್ನ ಕಡೆಯಿಂದ ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ತುಂಬ ಜನ ಒಳ್ಳೊಳ್ಳೆ ಅಥ್ಲೀಟ್ಸ್ ಇದ್ದಾರೆ, ಸ್ಪೋರ್ಟ್ಸ್ಮೆನ್ಸ್. ಬಟ್ ಎಂಕರೇಜ್ಮೆಂಟ್ ಸಿಗೋಲ್ಲ. ಅವರು ಫೇಮಸ್ ಆದಾಗೆ ಜನರಿಗೆ ಗೊತ್ತಾಗೋದು ಈ ಥರ ಒಂದು ಸ್ಪೋರ್ಟ್ಸ್ ಇದೆ, ಹಿಂಗೆ ವಿನ್ ಆಗಿದ್ದಾರೆ ಅಂತ. ಸೊ ಅದೇ ಥರ ನಾನು ಇವಾಗ ಪವರ್ ಲಿಫ್ಟಿಂಗ್ ಅಂತಲೇ ತೊಗೊಳ್ಳಿ, 360 kg ಹೊಡೆದಿದ್ದೀನಿ ಸ್ಕ್ವಾಟಲ್ಲಿ ರಾ. ಆ್ಯಂಡ್ ಇಂಡಿಯಾದಲ್ಲಿ ಇಲ್ಲಿವರೆಗೂ ಆ ರೆಕಾರ್ಡ್ನ ಯಾರೂ ಬ್ರೇಕ್ ಮಾಡಿಲ್ಲ. ಎಷ್ಟು ಪಾಪ್ಯುಲೇಷನ್ ಇದೆ ಇಡೀ ಇಂಡಿಯಾದಲ್ಲಿ. ಸೊ ನಾನು ಒಬ್ಬನೇ 360 kg ಇಲ್ಲಿವರೆಗೂ ಹೊಡೆದಿರೋದು. ಇನ್ನೂವರೆಗೂ ಅದನ್ನ ಯಾರೂ ಬ್ರೇಕ್ ಮಾಡಿಲ್ಲ. ಸೊ ಐ ಆಮ್ ವೆರಿ ಪ್ರೌಡ್. ಜನಕ್ಕೆ ಗೊತ್ತಿರಲಿಲ್ಲ ಅಷ್ಟೇ. ಓನಾಗಿ ಜಿಮ್ ಮಾಡಬೇಕಂತ ಅನಿಸಿದೆ ಯಾಕೆ? ಮತ್ತು ಅದು ಸ್ಟ್ರಗಲ್ ಇರುತ್ತೆ. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಹೆಂಗೆ ನಡೀತಾ ಇದೆ ಇವಾಗ ನಿಮ್ಮದೆಲ್ಲ ಬಿಸ್ನೆಸ್ ಅದೆಲ್ಲ? ಏನಕ್ಕೆ ಅಂದರೆ ನಾನು ಕೆಲಸ ಮಾಡುವಾಗ ತುಂಬ ಒಂಥರ ರೆಸ್ಟ್ಲೆಸ್. ನಾನು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೇನೋ ಆ್ಯನಿಮೇಷನ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ನಿಮಗೆ ಗೊತ್ತು, ಈ VFX ಎಲ್ಲ ಒಂದು ಟೈಮ್ ಕೊಡ್ತಾ ಅಂದರೆ 20 hours 25 hours ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಕಂಪ್ಯೂಟರ್ ಮುಂದೆ. ಒಂಥರ ಲೈಫು ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿತ್ತು. ನನಗೆ ಅನ್ನಿಸ್ತಾ ಇತ್ತು ಐ ಆಮ್ ಮೋರ್ ದೆನ್ ದಿಸ್. ನಾನು ತುಂಬ ಟ್ಯಾಲೆಂಟೆಡ್ಡು. ಒಂದೇ ಕೆರಿಯರಲ್ಲಿ ನನ್ನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ಫಿಟ್ನೆಸ್ ಆವಾಗ ನಾನು ಸುತ್ತಲೂ ನೋಡಿದಾಗ ಎಲ್ಲ ಅನ್ಫಿಟ್ ಆಗಿರೋರು. ಸಿಗರೇಟ್ ಸೇರ್ತಾಯಿದ್ರು, ಊಟ ಮಾಡ್ತಿರಲಿಲ್ಲ, ಜಂಕ್ ಫುಡ್ ತಿಂತಾಯಿದ್ರು. ಸೊ ಇದನ್ನೆಲ್ಲ ಒಂದು ಅವೇರ್ನೆಸ್ ಮಾಡಬೇಕು ಜನರಿಗೆ. ನಾನು ಇದನ್ನು ಮುಟ್ಟಿಸ್ಬೇಕು ಅಂತ ಐ ಸ್ಟಾರ್ಟೆಡ್ ಮೈ ಫಿಟ್ನೆಸ್ ಜರ್ನಿ ಕಂಪ್ಲೀಟ್ಲಿ. ನಾನು ಕೆಲಸ ಬಿಟ್ಟು ಇದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅಲ್ಲಿಂದ ನಾನು ಒಂದು 1,500 ಜನ ಆಲ್ ಓವರ್ ಗ್ಲೋಬ್ ಟ್ರೈನ್ ಮಾಡಿದ್ದೀನಿ. ತುಂಬ ಜನ ಅಟ್ಲೀಸ್ಟ್ ಟ್ರೈನ್ ಮಾಡಿದ್ದಾರೆ. ಆ್ಯಂಡ್ ಫಿಟ್ನೆಸ್ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೆಲೆಬ್ರಿಟೀಸ್ಗೆ ಟ್ರೈನರ್ ಆಗಿದ್ದೀರಾ? ಹೌದು, ಇಟ್ ವಾಸ್ ಸೆಲೆಬ್ರಿಟಿಗೆ ಟ್ರೈನ್ ಮಾಡಬೇಕು ಅಂತ ನನ್ನ ಪ್ಲ್ಯಾನೇ ಇರಲಿಲ್ಲ. ನಾನು ಆ್ಯಕ್ಚುಲಿ ಅಥ್ಲೀಟ್ಸ್ನ ಟ್ರೈನ್ ಮಾಡ್ತಾಯಿದ್ದೆ. ಆ್ಯಂಡ್ ಲಕ್ಕಿಲಿ ಆ ಟೈಮಲ್ಲಿ ಐರಾವತ ಮಾಡ್ತಾಯಿದ್ರು ದರ್ಶನ್ ಸರ್. ಆ್ಯಂಡ್ ಅದೇ ಟೈಮಲ್ಲಿ ನನ್ನ ಸ್ಟೂಡೆಂಟ್ ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ವಿನ್ ಆಗಿದ್ದಾನೆ, ಹೇಮಂತ್ ಅಂತ. ಅವನು ದರ್ಶನ್ ಸರ್ನ ಟ್ರೈನ್ ಮಾಡ್ತಾಯಿದ್ದ. ಅವ್ರಿಗೇನೋ ಒಂದು ಸ್ವಲ್ಪ ಡೌಟ್ ಇತ್ತು. 6 pack ಮಾಡಬೇಕಾಗಿತ್ತು, ಅವ್ರಿಗೆ ಪ್ರಾಪರ್ ಡಯಟ್ ಬೇಕಾಗಿತ್ತು, ವರ್ಕೌಟ್ ರೂಟೀನ್ ಬೇಕಾಗಿತ್ತು. ಆವಾಗ ಹೇಮಂತು ನನ್ನ ಕೋಚ್ ಒಬ್ರು ಇದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ ಅಂತ ನನ್ನನ್ನು ದರ್ಶನ್ ಸರ್ ಹತ್ರ ಕರ್ಕೊಂಡೋಗಿ ಆ ಟೈಮಲ್ಲಿ ನಮಗೂ ಅವ್ರಿಗೂ ಒಂದು ಫ್ರೆಂಡ್ಶಿಪ್ ಆಯಿತು. ಅದಾದಮೇಲೆ ನನ್ನ ಜಿಮ್ ಓಪನ್ ಮಾಡಿಕೊಟ್ರು, ಇನಾಗ್ರೇಟ್ ಮಾಡಿದ್ರು. ಅಲ್ಲಿಂದ ಹಂಗೆ ಸ್ವಲ್ಪ ವರ್ಷಗಳು ಒಳ್ಳೆ ಇದರಲ್ಲಿದ್ವಿ. ಆ್ಯಂಡ್ ಮೂವಿ ಬಂದಾಗ
ನಾನು ಸರ್ನ ಕೇಳಿದೆ ಮೂವಿ ಮಾಡಬೇಕು ಅಂತ. ಇಮಿಡಿಯೇಟಾಗಿ ಒಂದು ದಿವಸ ಕಾಲ್ ಬಂತು, ಮೀಟ್ ಮಾಡು ಅಂತ ಹೇಳಿದ್ರು. ಕಂಠೀರವ ಸ್ಟುಡಿಯೋಸ್ಗೆ ಹೋದೆ. ಒಂದೇ ಟೈಮಲ್ಲಿ 2 ಮೂವಿ ಸಿಕ್ತು ನನಗೆ, ಒಂದು ಕ್ರಾಂತಿ, ಒಂದು ಗಾಡಿ. ಸೊ ಅಲ್ಲಿಂದನೇ ಎವ್ರಿಥಿಂಗ್ ಚೇಂಜ್, ನನ್ನ ಲೈಫ್ ಚೇಂಜ್ ಆಗುತ್ತೆ.